1% ಬೋಡೋ ದ್ರಾವಣವನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಕಂಟೈನರಲ್ಲಿ 50 ಲೀಟರ್ ನೀರನ್ನು ತಗೊಳ್ಳಿ, ಇನ್ನೊಂದರಲ್ಲೂ ಕೂಡ 50 ಲೀಟರ್ ನೀರನ್ನು ತಗೊಳ್ಳಿ. ಅದರಲ್ಲಿ ಏನು ಮಾಡಬೇಕು, ಒಂದರಲ್ಲಿ 1 kg ಕಾಪರ್ ಸಲ್ಫೇಟನ್ನು ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಅದನ್ನು ಮೈಲೋ ತುತ್ತು ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಅದನ್ನು ಏನು ಮಾಡಿ, ಮೊದಲು 50 ಲೀಟರ್ ನೀರಿನಲ್ಲಿ ಕರೆಸ್ಕೊಳ್ಳಿ. ಅದಾದ ನಂತರ ಇನ್ನೊಂದು 50 ಲೀಟರ್ ಬ್ಯಾರಲ್ಗೆ 1 kg ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣವನ್ನು ಏನು ಮಾಡಿ ಬೆರೆಸ್ಕೊಳ್ಳಿ. ಓಕೆ, ಎರಡನ್ನೂ ಕೂಡ ಸರಿಯಾಗಿ ಕರಗಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಏಕಕಾಲದಲ್ಲಿ ಇನ್ನೊಂದು ದೊಡ್ಡ ಕಂಟೈನರ್ಗೆ ಎರಡನ್ನ ಏನು ಮಾಡಬೇಕು, ತಾವು ಸುರಿತಾ ಹೋಗಬೇಕಾಗುತ್ತೆ. ಸುರಿತಾ ಹೋದಾಗ ಅದನ್ನೇನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಯಾವುದಾದ್ರೂ ಒಂದು ಕೋಲಿನ ಸಹಾಯದಿಂದ ಅಥವಾ ಪ್ಲಾಸ್ಟಿಕ್ ಪೈಪಿನ ಸಹಾಯದಿಂದ ತಿರುಗಿಸ್ತಾ ಇರಬೇಕು. ಈ ರೀತಿಯಾಗಿ ತಿರುಗಿಸ್ತಾ ಹೋದಂತೆ ಏನಾಗ್ತಾ ಹೋಗುತ್ತೆ, ಅದು ಒಂದು ಆಕಾಶ ನೀಲಿ ಬಣ್ಣದ ದ್ರಾವಣವಾಗಿ ತಮಗೆ ಪರಿವರ್ತನೆ ಆಗುತ್ತೆ. ಹಾಗಾಗಿದೆ ಅಂತ ಹೇಳಿದ್ರೆ ಅದು ಪರ್ಫೆಕ್ಟ್ ಆಗಿರ್ತಕ್ಕಂಥ 1% ನಿಮಗೆ ಬೋಡೋ ದ್ರಾವಣ ಆಗಿರ್ತದೆ. ನೀವು ತಯಾರು ಮಾಡಿರುವಂತಹ 1% ಬೋಡೋ ದ್ರಾವಣ ಸಿಂಪಡಣೆ ಮಾಡೋದಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ, ಅದನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಬೇಕು ಎಲ್ಲವನ್ನು ಕೂಡ ತಿಳ್ಕೊಳ್ಳಿ. ಮತ್ತು ಯಾವ ಬೆಳೆಗಳಿಗೆ ಯಾವ ರೋಗಗಳಿಗೆ ಸಿಂಪಡಣೆ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಹಾಕಿದ್ದೀನಿ. ಆ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತೆ. ಧನ್ಯವಾದಗಳು.